ಹಿಂದೆ ಇಲ್ಲಿ ಶವಗಳ ರಾಶಿಯೇ ಬೀಳುತ್ತಿತ್ತು. ಇಲ್ಲಿ ಜನರು ಸಾಯಂಕಾಲ ಸಮಯದಲ್ಲೂ ಓಡಾಡಲು ಹೆದರುತ್ತಿದ್ದರು. 1.5 ಶತಮಾನ ಕಾಲ ಮಲೆನಾಡಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರನ್ನ, ರೈತರನ್ನ ಕೂಡಿಟ್ಟ ಗಲ್ಲಿಗೇರಿಸಿದ ಐತಿಹಾಸಿಕ ಘಟನೆಗಳಿಗೆ ಸಾಕ್ಷಿಯಾಗಿದ್ದ ಜಿಲ್ಲಾ ಕಾರಾಗೃಹ ಈಗ ಶಾಶ್ವತವಾಗಿ ಇತಿಹಾಸ ಪುಟವನ್ನೇ ಸೇರಿದೆ. ಬ್ರಿಟಿಷ್ ಆಳ್ವಿಕೆ ಸಂದರ್ಭದಲ್ಲಿ ಮಲೆನಾಡಿನಲ್ಲಿ ಸಮಾಜ ಕಂಟಕರು ಮತ್ತು ತಮ್ಮ ಆಳ್ವಿಕೆ ವಿರುದ್ಧ ಸಿಡಿದೆದ್ದು ನಿಲ್ಲುವರನ್ನ ಜೈಲಿಗೆ ಕಳಿಸುವ ಉದ್ದೇಶದಿಂದ 1872ರಲ್ಲಿ ಶಿವಮೊಗ್ಗದಲ್ಲಿ 46.09 ಎಕರೆ ಪ್ರದೇಶದಲ್ಲಿ ಈ ಕಾರಾಗೃಹವನ್ನ ನಿರ್ಮಿಸಲಾಗಿತ್ತು. ತುಂಗಾ ನದಿ ತೀರದಲ್ಲಿದ್ದ ಶಿವಮೊಗ್ಗ ಹಳೇಪೇಟೆ ಜನರ ಪಾಲಿಗೆ ಕಾರಾಗೃಹ ನಿಗೂಢ ತಾಣವೇ ಆಗಿತ್ತು. ಪೇಟೆಯಿಂದ 3 ಕಿಲೋಮೀಟರ್ ದೂರದಲ್ಲಿ ದಟ್ಟ ಅರಣ್ಯದ ಮಧ್ಯೆ ಇದ್ದ ಕಾರಾಗೃಹದ ಬಳಿಗೆ ಹೋಗುವುದಾಗಲಿ ಅಲ್ಲಿಗೆ ಸಾಗುವ ರಸ್ತೆ ತುಳಿಯುವುದಕ್ಕೂ ಜನ ಕೂಡ ಹೆದರುತ್ತಿದ್ದರು. ಪೊಲೀಸರು, ಅಧಿಕಾರಿಗಳು, ಶಿಕ್ಷೆಗೆ ಗುರಿಯಾದಂತಹ ಸಂಬಂಧಿಗಳು ಅಪರೂಪಕ್ಕೆ ಎಂಬಂತೆ ಓಡಾಡುವುದು ಬಿಟ್ಟರೆ ಅದೊಂದು ನಿರ್ಜರ, ನಿಗೂಢ ಹಾಗೂ ದಟ್ಟ ಅರಣ್ಯದಿಂದ ಕೂಡಿದ ಪ್ರದೇಶವಾಗಿತ್ತೆಂದು ಈಗಲೂ ಕೂಡ ಹಿರಿಯರು ಹೇಳುತ್ತಾರೆ. ಪೇಟೆ ಬೆಳೆದು ಶಿವಮೊಗ್ಗ ಮುಂದೆ ಪಟ್ಟಣವಾಯಿತು, ಜಿಲ್ಲಾ ಕೇಂದ್ರ ಕೂಡ ಆಗಿತ್ತು. ಒಂದು ಕಾಲದಲ್ಲಿ ಊರ ಹೊರಗಿದ್ದ ಈ ಕಾರಾಗೃಹವು ಇತ್ತೀಚೆಗೆ ನಗರ ಮಧ್ಯದಲ್ಲಿ ಸೇರಿ ಹೋಗಿತ್ತು. ಕಾನೂನು ಸುವ್ಯವಸ್ಥೆ ಮತ್ತು ಬಂಧಿತಿಗಳ ಸಂಖ್ಯೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಸರ್ಕಾರ ಹೊಸ ಕಾರಾಗೃಹ ನಿರ್ಮಿಸಿತ್ತು. ಜಿಲ್ಲಾ ಕಾರಾಗೃಹ ಈಗ ಕೇಂದ್ರ ಕಾರಾಗೃಹವಾಗಿ ಮೇಲ್ದರ್ಜೆಗೆ ಏರಿದೆ. ಕೇವಲ ಶಿವಮೊಗ್ಗ ಅಲ್ಲದೆ ಹೊರ ಜಿಲ್ಲೆಯ ಸ್ವಾತಂತ್ರ್ಯ ಚಳವಳಿಗಾರರನ್ನು ಇದೇ ಜೈಲಿಗೆ ಕಳಿಸಲಾಗಿತ್ತು. ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಪ್ರಚೋದಿಸಲು ಮಹಾತ್ಮ ಗಾಂಧಿಯವರು ಕೂಡ ಈ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದರು. ಸ್ವಾತಂತ್ರ್ಯ ಚಳವಳಿ ಉತ್ತುಂಗ ತಲುಪಿದ ಸಂದರ್ಭದಲ್ಲಿ ಅಂದರೆ 1920ರಿಂದ 1947ರ ನಡುವಿನ ಅವಧಿಯಲ್ಲಿ ಕಾರಾಗೃಹವು ಚಳವಳಿಗಾರರಿಂದ ತುಂಬಿ ತುಳುಕುತ್ತಿತ್ತು. 1942 ಸೆಪ್ಟೆಂಬರ್ 28ರಂದು ಏಸೂರು ಕೊಟ್ಟರು ಈಸೂರು ಕಡೆವು ಹೆಸರಿನಲ್ಲಿ ಸ್ವಾತಂತ್ರ್ಯದ ಕಹಳೆ ಊದಿದ ಶಿಕಾರಿಪುರ ತಾಲೂಕಿನ ಈಸೂರಿನ 32 ಮಹಿಳೆಯರು ಸೇರಿದಂತೆ 89 ಚಳವಳಿಗಾರರನ್ನ ಇದೇ ಜೈಲಿನಲ್ಲಿ ಇರಿಸಲಾಗಿತ್ತು. 1949 ಜನವರಿ 9ರಂದು ಬ್ರಿಟಿಷ್ ಸರ್ಕಾರವು ಅವರಿಗೆ ಗಲ್ಲು ಶಿಕ್ಷೆಯನ್ನು ಕೂಡ ವಿಧಿಸಿತ್ತು. ಅದರಲ್ಲಿ ಬಡಕಳ್ಳಿ ಹಾಲಪ್ಪ, ಸೂರ್ಯನಾರಾಯಣಚಾರಿ, ಜೀವನಹಳ್ಳಿ ಮಲ್ಲಪ್ಪ, ಗೌಡ್ರ ಶಂಕರಪ್ಪ, ಗುರಪ್ಪ ಸೇರಿದಂತೆ 5 ಗಲ್ಲು ಶಿಕ್ಷೆ ಕೂಡ ವಿಧಿಸಿತ್ತು. ಸ್ವಾತಂತ್ರ್ಯ ಚಳವಳಿಯಲ್ಲಿ ಪಾಲ್ಗೊಂಡು ಬಂಧಿತರಾದಂತಹ ಗಾಂಧಿ ಬಸಪ್ಪ, ಗಣಪತಿಯಪ್ಪ, ಶಾಂತವೇರಿ ಗೋಪಾಲಗೌಡ, ಮಾಜಿ ಸಿಎಂ ಕಡದಾಳು ಮಂಜಪ್ಪ, SR ನಾಗಪ್ಪ ಶೆಟ್ಟಿ ಹಲವರು ಇದೇ ಜೈಲಿನಲ್ಲಿ ಕಾಲವನ್ನು ಕಳೆದಿದ್ದಾರೆ. ಐತಿಹಾಸಿಕ ಕಾಗೋಡು ಚಳವಳಿಗೆ ಕಾರಣರಾದ H ಗಣಪತಿಯಪ್ಪ ಅವರು ಸೇರಿದಂತೆ ಕಾಗೋಡು ಚಳವಳಿಯಲ್ಲಿ ಸರ್ಕಾರದ ನೀತಿ ವಿರುದ್ಧ ಹೋರಾಟ ನಡೆಸಿದವರು, ರೈತ ಸಂಘದ ರಸ್ತೆ ತಡೆ, ರೈಲು ತಡೆ ಚಳವಳಿಯಲ್ಲಿ ಪಾಲ್ಗೊಂಡು ಬಂಧಿತರಾದವರು, ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ವಿರೋಧಿಸಿ ಪ್ರತಿಭಟನೆ ನಡೆಸಿ ಬಂಧಿತರಾದವರನ್ನು ಕೂಡ ಇದೇ ಕಾರಾಗೃಹದಲ್ಲಿ ಇರಿಸಲಾಗಿತ್ತು ಎಂದರೆ ನೀವು ನಂಬಲೇಬೇಕು. 1947ರಲ್ಲಿ ಭಾರತ ಸ್ವಾತಂತ್ರ್ಯ ನಂತರ ಮೈಸೂರು ರಾಜ್ಯವು ಭಾರತ ಗಣರಾಜ್ಯದಲ್ಲಿ ವಿಲೀನಗೊಂಡಿತ್ತು. ಹೌದು, ಶಿವಮೊಗ್ಗ ಸ್ವಾತಂತ್ರ್ಯ ಪೂರ್ವದಲ್ಲಿಯೂ ಕೂಡ ಕರ್ನಾಟಕದ ಒಂದು ಪ್ರಮುಖ ಪಟ್ಟಣ ಕೂಡ ಆಗಿತ್ತು. ಶಿವಮೊಗ್ಗ ದಟ್ಟವಾದ ಕಾಡು ಗುಡ್ಡಗಳಿಂದ, ವೈಭವದಿಂದ, ಅವ್ಯಯವಾಗಿ ಧುಮುಕುವ ಜಲಪಾತಗಳಿಂದ ಆವೃತಗೊಂಡಿದ್ದು ನೋಡುವ ಕಣ್ಣಿಗೆ ಒಂದು ನಿಜವಾದ ಪ್ರಕೃತಿಯ ಚಿತ್ರವನ್ನಾಗಿ ಮೂಡಿಸುತ್ತದೆ. ಇದು ಕರ್ನಾಟಕ ರಾಜ್ಯದ ಮಲೆನಾಡಿನ ರಾಜಧಾನಿ ಎಂದೇ ಕರೆಯಲಾಗುತ್ತದೆ. ಬಹುಪಾಲು ಪ್ರದೇಶವು ಹಚ್ಚು ಹಸಿರಿನ ಭತ್ತದ ತೆನೆಗಳು ಗಾಳಿಯಲ್ಲಿ ತೂಗಾಡುವ ದೃಶ್ಯವು ಆ ಜಾಗವನ್ನು ಒಂದು ಚಿತ್ರ ಸದೃಶ್ಯ ದೃಶ್ಯವನ್ನಾಗಿ ಮೂಡಿಸುತ್ತದೆ. ಶಿವಮೊಗ್ಗ ಜಿಲ್ಲೆ ಕರ್ನಾಟಕದ ನಿಸರ್ಗಭರಿತ ಮಲೆನಾಡಿನ ಒಂದು ಭಾಗವಾಗಿದೆ ಮತ್ತು ಶಿವಮೊಗ್ಗ ಫಲವತ್ತಾದ ಕೃಷಿ ಭೂಮಿಯನ್ನ ಹೊಂದಿದ್ದು ಕರ್ನಾಟಕದ ಅಕ್ಕಿಯ ಕಣಜ ಎಂದು ಕೂಡ ಕರೆಯಲಾಗುತ್ತದೆ. ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿ ಮತ್ತು ಅಲ್ಲಿ ಉಗಮಗೊಳ್ಳುವ ನದಿ ಉಪನದಿಗಳು ಆದಂತಹ ತುಂಗಭದ್ರಾ, ಶರಾವತಿ, ಕುಮದ್ವತಿ ಮತ್ತು ವರದಾ ನದಿಗಳು ಶಿವಮೊಗ್ಗಕ್ಕೆ ಯಥೇಚ್ಛ ನೈಸರ್ಗಿಕ ಸೌಂದರ್ಯವನ್ನ ತಂದುಕೊಟ್ಟಿವೆ. ಶಿವಮೊಗ್ಗ ಅನೇಕ ರಾಜಮನೆತನಗಳ ಆಳ್ವಿಕೆಯಲ್ಲಿ ಇದ್ದಿತ್ತು. ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು ಮತ್ತು ವಿಜಯನಗರದ ಅರಸರು ಈ ಪ್ರದೇಶವನ್ನು ಆಳಿ ಈ ಒಂದು ಭಾಗವನ್ನ ಉತ್ತುಂಗಕ್ಕೇರಿಸಿದ್ದಾರೆ. ಶಿವಮೊಗ್ಗಕ್ಕೆ ಸ್ವತಂತ್ರ ವ್ಯಕ್ತಿತ್ವ ಬಂದಿದ್ದು 16ನೇ ಶತಮಾನದ ಕೆಳದಿ ನಾಯಕನ ಆಳ್ವಿಕೆಯಲ್ಲಿ ಮತ್ತು ಶಿವಮೊಗ್ಗ ಎಂಬ ಹೆಸರು ಶಿವನ ಮುಖ ಎಂಬ ಪದದಿಂದ ಬಂದಿದೆ. ಇದನ್ನು ನಾಮಕರಿಸಿದವರು ಕೆಳದಿ ನಾಯಕರು.
ಶಿವಮೊಗ್ಗ ತನ್ನ ಪರಾಕಾಷ್ಠೆಯನ್ನ ಕ್ರಿಸ್ತಶಕ 1600ರಲ್ಲಿ ಶಿವಪ್ಪ ನಾಯಕರ ಆಳ್ವಿಕೆಯನ್ನ ಪಡೆದುಕೊಂಡಿತ್ತು. ಶಿವಮೊಗ್ಗ ನಗರವು ಸಮುದ್ರ ಮಟ್ಟದಿಂದ 569 ಮೀಟರ್ ಎತ್ತರದಲ್ಲಿದೆ ಮತ್ತು ಅಡಿಕೆ, ಭತ್ತ ಮತ್ತು ತೆಂಗಿನ ತೋಟಗಳ ಸಮೃದ್ಧ ಮತ್ತು ಹಸಿರು ಹೊಲಗಳಿಂದ ಆವೃತವಾಗಿದೆ. ಶಿವಮೊಗ್ಗ ಜಿಲ್ಲೆ ತನ್ನ ಹಲವಾರು ದೇವಸ್ಥಾನಗಳಿಗೆ ಹೆಸರುವಾಸಿಯಾಗಿದೆ. ಶಿವಮೊಗ್ಗವನ್ನ ಹಿಂದೆ ಮಂಡಿ ಎಂದು ಕೂಡ ಕರೆಯಲಾಗುತ್ತಿತ್ತು. ಶಿವಮೊಗ್ಗ ಅಥವಾ ಶಿವಮೊಗ್ಗ ಎಂಬ ಹೆಸರಿನ ವಿಕಾಸದ ಬಗ್ಗೆ ಅನೇಕ ದಂತಕಥೆಗಳಿವೆ. ಒಂದು ದಂತಕಥೆಯ ಪ್ರಕಾರ ಶಿವಮೊಗ್ಗ ನಗರದ ಹೆಸರು ನೇರವಾಗಿ ಪರಮಾತ್ಮ ಶಿವನಿಗೆ ಸಂಬಂಧಿಸಿದೆ. ಶಿವಮೊಗ್ಗ ಎಂಬ ಹೆಸರಿನ ಮೂಲವು ಶಿವನ ಮೂಗು ಅಥವಾ ಶಿವನ ಮುಖ ಎಂದು ಹೇಳಲಾಗುತ್ತಿದೆ. ಇನ್ನೊಂದು ಇತಿಹಾಸದ ಪ್ರಕಾರ ಶಿವನ ಮುಖಕ್ಕೆ ಅರ್ಪಿಸುವ ಹೂಗಳಿಂದ ಹುಟ್ಟಿಕೊಂಡಿದೆ ಎಂದು ಕೂಡ ಕರೆಯಲಾಗುತ್ತದೆ. ಶಿವನ ಮುಖ ಹೋಗಿ ಇದು ಕಾಲಕ್ರಮೇಣ ಶಿವಮೊಗ್ಗ ಆಗಿತ್ತು. ಮತ್ತೊಂದು ದಂತಕಥೆಯ ಪ್ರಕಾರ ಶಿವಮೊಗ್ಗವನ್ನ ಸಿಹಿಮೊಗೆ ಎಂದರೆ ಸಿಹಿ ಪಾತ್ರೆಯಿಂದ ಪಡೆಯಲಾಗಿದೆ ಎಂಬ ಅಂಶವನ್ನ ಸೂಚಿಸುತ್ತದೆ. ಒಂದು ಕಾಲದಲ್ಲಿ ಈ ಪ್ರದೇಶದಲ್ಲಿ ದುರ್ವಾಸ ಎಂಬ ಋಷಿಗೆ ಸೇರಿದ ಒಂದು ಆಶ್ರಮವಿತ್ತು. ದುರ್ವಾಸರು ತಮ್ಮ ಆಶ್ರಮದಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಸಿಹಿಯಾದ ಗಿಡಮೂಲಿಕೆಗಳನ್ನ ಕುದಿಸುತ್ತಿದ್ದರು ಮತ್ತು ಈ ಮಣ್ಣಿನ ಮಡಿಕೆಯನ್ನು ಕೆಲವು ಗೋಪಾಲಕಾರರು ಕಂಡುಕೊಂಡು ಅವರು ಅದರ ರುಚಿಯನ್ನು ಆನಂದಿಸಿದರು. ಹೀಗಾಗಿ ಅವರು ಸಿಹಿ ಮೊಗ್ಗೆ ಎಂದು ಕರೆದರು. ಕಾಲಕ್ರಮೇಣ ಸಿಹಿ ಮೊಗ್ಗೆ ಹೋಗಿ ಅದು ಈಗ ಶಿವಮೊಗ್ಗ ಆಗಿದೆ ಎಂದು ಇಲ್ಲಿನ ಐತಿಹ್ಯ ಸಾರುತ್ತದೆ. ಆದರೆ ಬ್ರಿಟಿಷರ ಬಾಯಲ್ಲಿ ಶಿವಮೊಗ್ಗ ಆಗಿತ್ತು. 2006ರಲ್ಲಿ ಶಿವಮೊಗ್ಗವನ್ನ ಮತ್ತೆ ಶಿವಮೊಗ್ಗ ಎಂದು ಮರುನಾಮಕರಣ ಕೂಡ ಮಾಡಲಾಗಿತ್ತು. ಶಿವಮೊಗ್ಗದ ಪ್ರಭಾವಶಾಲಿ ಅಂಶವೆಂದರೆ ಈ ನಗರವು 2000 ವರ್ಷಗಳಷ್ಟು ಹಳೆಯದಾದ ಹೆಮ್ಮೆಯ ಇತಿಹಾಸವನ್ನ ಪ್ರದರ್ಶಿಸುತ್ತದೆ. ದೂರದಲ್ಲಿರುವ ಗುಡ್ಡೆ ಮರದಡಿಯಲ್ಲಿ 1996ರಲ್ಲಿ ಉತ್ಖನನ ಮಾಡಿದ ಸಂದರ್ಭದಲ್ಲಿ ಕಬ್ಬಿಣ ಯುಗದ ಮೆಗಾಲಿಥಿಕ್, ನವಶಿಲಾಯುಗ ಮತ್ತು ಆರಂಭಿಕ ಇತಿಹಾಸದ ಸಾಂಸ್ಕೃತಿಕ ಅವಶೇಷಗಳು ಬೃಹತ್ ಘಟನೆಯಿಂದ ಇದು ಇತಿಹಾಸ ಪೂರ್ವ ಕಾಲಕ್ಕೂ ಮೊದಲು ಜನರು ಇಲ್ಲಿ ವಾಸಿಸುತ್ತಿದ್ದರು ಎಂದು ನಂಬಲಾಗಿದೆ. ಶಿವಮೊಗ್ಗ ಎಪಿಎಂಸಿಯು ಅಡಿಕೆಯ ಪ್ರಮುಖ ಮಾರುಕಟ್ಟೆಯ ಕೇಂದ್ರವಾಗಿದೆ. ಇದು ಜಿಲ್ಲೆಯಲ್ಲಿ ಮತ್ತು ಉತ್ತರ ಕನ್ನಡದಂತಹ ನೆರೆ ಜಿಲ್ಲೆಗಳಲ್ಲಿ ಬೆಳೆಯುವ ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ. ಶಿವಮೊಗ್ಗವು ಅತಿ ದೊಡ್ಡ ಅಡಿಕೆ ಮಾರುಕಟ್ಟೆಯನ್ನು ಹೊಂದಿದ್ದು ಉತ್ತಮ ಗುಣಮಟ್ಟದ ಅಡಿಕೆಯನ್ನ ಸಂಗ್ರಹಿಸಲು ಇದು ಹೆಸರುವಾಸಿಯಾಗಿದೆ. ಇತರೆ ಕೃಷಿ ಉತ್ಪನ್ನಗಳೆಂದರೆ ಅಕ್ಕಿ, ಮೆಕ್ಕೆಜೋಳ, ಮೆಣಸಿನಕಾಯಿ, ತೆಂಗು ಇತ್ಯಾದಿಗಳನ್ನು ಸಹ ಎಪಿಎಂಸಿ ಮಾರಾಟ ಮಾಡಲಾಗುತ್ತದೆ. ಶಿವಮೊಗ್ಗ ಈಗ ಒಂದು ಬಿಸಿನೆಸ್ ಹಬ್ ಆಗಿ ಮಾರ್ಪಡಿಸಲ್ಪಟ್ಟಿದೆ. ಶಿವಮೊಗ್ಗ ಕರ್ನಾಟಕದ ಒಂದು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಜಿಲ್ಲಾ ಕೇಂದ್ರಗಳಲ್ಲಿ ಒಂದಾಗಿದೆ. ಇತ್ತೀಚೆಗಷ್ಟೇ ಈ ಮಲೆನಾಡಿನ ರಾಜಧಾನಿಗೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಲ್ಲಿನ ವಿಮಾನ ನಿಲ್ದಾಣವನ್ನು ಕೂಡ ಲೋಕಾರ್ಪಣೆ ಕೂಡ ಮಾಡಿದ್ದಾರೆ. ಶಿವಮೊಗ್ಗ ಮಲೆನಾಡಿನ ಮಧ್ಯದಲ್ಲಿ ಇದ್ದರೂ ಕೂಡ ಇದು ದೇಶದ ವಿವಿಧ ಭಾಗಗಳಿಗೆ ಒಳ್ಳೆಯ ಸಂಪರ್ಕವನ್ನ ಹೊಂದಿದೆ. ಈ ನಗರಕ್ಕೆ ಒಳ್ಳೆಯ ರಸ್ತೆ ಸಂಪರ್ಕದ ಜೊತೆ ಅತ್ಯುತ್ತಮ ರೈಲ್ವೆ ಸಂಪರ್ಕವನ್ನು ಕೂಡ ಹೊಂದಿದೆ. ದಿನದಿಂದ ದಿನಕ್ಕೆ ಶಿವಮೊಗ್ಗ ಹೈಟೆಕ್ ಆಗಿ ಮಾರ್ಪಡಿಸಲ್ಪಡುತ್ತಿದೆ. ಸ್ನೇಹಿತರೆ, ಒಂದೇ ಕಂತಿನಲ್ಲಿ ಶಿವಮೊಗ್ಗದ ಬಗ್ಗೆ ಹೇಳಲು ಸಾಧ್ಯವಿಲ್ಲ. ಇದರ ಇತಿಹಾಸ, ಇದರ ಇತ್ತೀಚಿನ ಬೆಳವಣಿಗೆಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.